ಹೃದಯಪೂರ್ವಕ ತಮಗೆ ಧನ್ಯವಾದ ಅರ್ಪಿಸಬೇಕು ಮೊದಲಾದಾಗಿ ನಮ್ಮ ಚಾನಲ್ ವತಿಯಿಂದ. ಯಾಕಂದರೆ ಒಂದು ವೇದಿಕೆಯಲ್ಲಿ 2 ಎಕರೆ ಜಮೀನು ದಾನ ಮಾಡೋದಷ್ಟು ಸುಲಭ ಅಲ್ಲ. ನೀವು ಇಲ್ಲಿ ಬಂದು ನೋಡಿದ ನಂತರ ಒಂದು ನಿರ್ಧಾರ ತೊಗೊಂಡು ಮಾಡಿದ್ರೆ ಏನು ಅಂತ. ಸರ್, ಯಾವತ್ತು ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಬೇರೆ ಕಡೆ ಪ್ರೋಗ್ರಾಮ್ಸ್ಗೆ ಮದುವೆಗಳಿಗೆ ಹೋಗ್ತೀನಿ ಅಷ್ಟೇ, ಬೇರೆ ಏನು ಪ್ರೋಗ್ರಾಮ್ಸ್ ನಾನು ಎಲ್ಲೂ ಅಟೆಂಡ್ ಆಗೋದಿಲ್ಲ. ಅದರಲ್ಲಿ ಇಲ್ಲಿ ಹೇಳಿದ್ರು ನನಗೆ, ಈ ಥರ ಬಾಲ್ಯ ವಯಸ್ಸಲ್ಲಿ ತಪ್ಪು ಮಾಡಿರುವಂಥ ಮಕ್ಕಳನ್ನು ಜೈಲಿಗೆ ಹಾಕ್ತಾರೆ, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಇಟ್ಟು ಅವ್ರನ್ನ ಸಂಸ್ಥೆಯಲ್ಲಿ ಇಟ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳಿ ಎಜುಕೇಷನ್ ಕೊಟ್ಟು ಎಲ್ಲವನ್ನೂ ಕೊಟ್ಟು ಅವರನ್ನು ಮಾಡುವಂಥ ಒಂದು ಸಂಸ್ಥೆ ಇದು ಅಂತ ನಮ್ಮ ರೋಷನ್ ಹೇಳಿದ್ದ. ಅದಕ್ಕೆ ನೋಡೋಣ, ಇಂಥ ಸಂಸ್ಥೆಗಳು ನೋಡಿದೆ. ಇವಾಗ ನಮ್ಮ ಕಡೆನೇ ತುಂಬ ಬಾಲ್ಯ ಅಪರಾಧಿಗಳು ತುಂಬ ಇದ್ದಾರೆ, ಅಂಥವ್ರಿಗೂ ಉಪಯೋಗ ಆಗ್ಬೋದು, ನಾವು ಏನಾದರೂ ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶ ನನಗೂ ಬಂತು. ಅದರಿಂದ ನಾನು ಬಂದೆ. ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ಯಾಕಂದರೆ ಸರ್, ಇವತ್ತು ದುಡ್ಡು ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು, ಬಿಲ್ಡಿಂಗ್ ಕಟ್ಬೋದು, ಮನೆ ಕಟ್ಬೋದು, ಕಮರ್ಷಿಯಲ್ ಕಟ್ಬೋದು, ಎಷ್ಟೋ ಮಾಡ್ಕೋಬೋದು. ಆದರೆ ಇವತ್ತು ನಾವು ಉಳಿಸ್ಕೋಬೇಕಾಗಿರೋದು ಇಂಥ ಒಂದು ಸಂಸ್ಥೆಗಳನ್ನು ಉಳಿಸ್ಕೋಬೇಕಂದ್ರೆ ಇಂಥ ಸಂಸ್ಥೆಗಳು ಬೇಕು. ಬಾಲ ಅಪರಾಧಿಗಳು ಮಾಡಬಾರ್ದು, ಮಾಡಿದ್ದವ್ರನ್ನ ತಿದ್ದುವಂಥ ಎಜುಕೇಷನ್ ಕೊಡು. ಇವಾಗ ಜೈಲಿಗೆ ಹಾಕಿದ್ರೆ ಏನು ಕೊಡ್ತಾರೆ ಅವ್ರಿಗೆ? ಏನೂ ಇಲ್ಲ, ಜೈಲಲ್ಲಿ ಇರಬೇಕಷ್ಟೇ, ಬೇರೆ ಏನು ಮಾಡೋಂಗೆ ಇಲ್ಲ. ಅವರು ಇಲ್ಲಿದ್ರೆ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಎಜುಕೇಷನ್ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಅವ್ರಿಗೆ ಎಲ್ಲವನ್ನು ಕೊಡ್ತಾರೆ. ಅಂಥ ಒಂದು ಸಂಸ್ಥೆಗಳು ಇರಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು. ತುಂಬ ಖುಷಿ ಆಯಿತು, ಸಂತೋಷ. ಅದಕ್ಕೆ ಇಂಥ ಸಂಸ್ಥೆಗಳಿಗೆ ನಾವೆಲ್ಲರೂ ಸಹಕರಿಸಬೇಕು. ಆದರೆ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡಬೇಕು, ತೊಂದರೆ ಮಾಡೋಕ್ಕೆ ಹೋಗಬಾರ್ದು. ಆದ್ದರಿಂದ ಇಂಥ ಸಂಸ್ಥೆ ಏನಾದರೂ ನಮ್ಮ ಕೋಲಾರಲ್ಲಿ ಅವರು ಮಾಡೋಂಗಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ನಾನು ಹೇಳ್ದೆಲ್ಲ ಮುಳಬಾಗಿಲು ಶ್ರೀನಿವಾಸಪುರ ಕೂಡ, ಯಾಕಂದರೆ ನಂದು ಲ್ಯಾಂಡ್ಸ್ ಇರೋದು ಆ ಏರಿಯಾದಲ್ಲ, ಅದಕ್ಕೆ ಆ ಹೆಸರುಗಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ದೆ. ನಾನು ಒಳಗಿದೆ ಎಲ್ಲಾದರೂ 2 ಎಕರೆ ಲ್ಯಾಂಡ್ ಕೊಡ್ತೀನಿ. ಒಳ್ಳೆ ವಾತಾವರಣ, ಇಂಟೀರಿಯರ್ ಆಗಿರಬೇಕು, ಹೈವೇಗಿರಬಾರ್ದು, ಒಳಗಡೆ ಇರಬೇಕು ವಾತಾವರಣ, ಮರ ಗಿಡ ಬೆಟ್ಟ ಗುಟ್ಟ ಈ ಥರ ಇರಬೇಕು. ಅಂಥ ಜಾಗದಲ್ಲಿ ಕೊಟ್ಟರೆ ಒಳ್ಳೆ ಮಕ್ಕಳಿಗೂ ಆರೋಗ್ಯ. ಇವಾಗ ನೋಡಿ, ಇಲ್ಲಿ ಪೊಲ್ಯೂಷನ್ ಇರುತ್ತೆ ಬ್ಯಾಂಗ್ಳೂರು, ಇವಾಗ ಅಲ್ಲೆಲ್ಲ ಬಂದ್ಬಿಟ್ಟು ಪೊಲ್ಯೂಷನ್ ಇರೋದಿಲ್ಲ, ಒಳ್ಳೆ ಚೆನ್ನಾಗಿರುತ್ತೆ, ಗಾಳಿ ವಾತಾವರಣ ಮಕ್ಕಳಿಗೆಲ್ಲ ಇರುತ್ತೆ. ಅದರಲ್ಲಿ ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ, ನಾನು ಮುಳಬಾಗಲ್ 13-18 MLA ಇರಬೇಕಂದ್ರೆ 2 ಸ್ಕೂಲ್ ಮಾಡಿದೆ. ಒಂದು ಮೈನಾರಿಟಿ ಸ್ಕೂಲು ಹಾಸ್ಟೆಲು, ಇನ್ನೊಂದು ಕಿತ್ತೂರು ಮೊರಾರ್ಜಿ ದೇಸಾಯಿ ಶಾಲೆ. ಅದು ನಮ್ಮೂರ ಹೆಸರು, ಕೊತ್ತೂರು ಮೊರಾರ್ಜಿ ದೇಸಾಯಿ ಶಾಲೆ ಅಂತ. ನೀವು ಹೋಗಿ ನೋಡಿ, ನಾನು ಪಂಚಾಯತಿಲಿ ಮಾಡಿದ್ದೀನಿ. 3 ಕಿಲೋಮೀಟರು, ನೋ ವಿಲೇಜ್ ಅಂಡ್ ನೋ ಹೌಸಸ್, ಒಂದು 8 ಜಾಗದಲ್ಲಿ ಮಾಡಿದ್ದೀನಿ. ಸಾಫ್ಟ್ವೇರ್ ಕಂಪ್ನಿಗಳು ಏನೂ ಇಲ್ಲ ಅದ್ರ ಮುಂದೆ. ಆ ಮಕ್ಕಳೆಲ್ಲ ಇವತ್ತು ನಾನು ಹೋದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಇಂಥ ಸ್ಕೂಲ್ ಮಾಡಿದ್ರಿ ನೀವು ಅಂತ ಒಂದು ಆಸೆಗೆ. ಆ ರೀತಿಯಲ್ಲಿ ಇಂಥ ಸಂಸ್ಥೆಗಳನ್ನ ಮಕ್ಕಳಿಗೋಸ್ಕರ ಇರುವಂಥ, ಅವ್ರಿಗೋಸ್ಕರ ಇರೋದಲ್ಲ, ಮಕ್ಕಳಿಗೋಸ್ಕರ ಇರುವಂಥ ಸಂಸ್ಥೆಗಳನ್ನು ನಾವು ಸಪೋರ್ಟ್ ಮಾಡಬೇಕು. ಅಂಥ ಸಂಸ್ಥೆಗಳಿಗೆ ನಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಏನಾದರೂ ನೆರವು ಸಿಗೋ ಥರ ಏನಾದರೂ? ಖಂಡಿತವಾಗ್ಲೂ ಇಂಥ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ನೆರವುಗಳು ಖಂಡಿತ ಸಿಗುತ್ತೆ. ಖಂಡಿತವಾಗ್ಲೂ ಆ ಥರದ್ದು ಏನಾದರೂ ಸಂದರ್ಭ ಇದ್ದಂಗೆ ಈ ಕಾನ್ಸ್ಟಿಟ್ಯೂನ್ಸಿ ಶಾಸಕರಾದಂಥ ಮಂತ್ರಿಗಳಾದಂಥ ಜಾರ್ಜ್ ಸಾಹೇಬ್ರು ಇದ್ದಾರೆ, ಅವ್ರ ಜೊತೆಯಲ್ಲೂ ನಾವೆಲ್ಲ ಮಾತಾಡ್ಕೊಳ್ಬೇಕಂದ್ರೆ, ನಾವು ಜಾರ್ಜ್ ಅವರು ಮನಸ್ಸು ಮಾಡಿದ ದೊಡ್ಡ ವಿಚಾರ ಏನು ಅಲ್ಲ. ಖಂಡಿತವಾಗ್ಲೂ ಮಾಡ್ಬೋದು. ಖಂಡಿತ ಇಂಥ ಸಂಸ್ಥೆಗಳಿಗಾರ ರಾಜ್ಯ ಸರ್ಕಾರದಿಂದ ಸಹಕಾರ ಇದ್ದೇ ಇರುತ್ತೆ. ಇನ್ನ ಇದೆ ನನಗೆ. ಇವಾಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಇಂಡಸ್ಟ್ರೀಸ್ ತುಂಬಾ ಇದೆ. ಇವತ್ತು ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಒಂದು ದೊಡ್ಡ ಇಂಡಸ್ಟ್ರಿ ನನ್ನ ಕಾನ್ಸ್ಟಿಟ್ಯೂನ್ಸಿ ನರಸಾಪುರ ವೇಮಗಲ್ ಇಂಡಸ್ಟ್ರಿ. ಇವಾಗ ಟಾಟಾ ವಿಸ್ಟಾನು, ಟಾಟಾ ಆಗ್ಬೋದು, ಹೋಂಡಾ, ವರ್ಲ್ಡ್ ಬಿಗ್ಗೆಸ್ಟ್ ಪ್ಲಾಂಟ್ ಇನ್ ಹೋಂಡಾ ಕೋಲಾರ ತಾಲೂಕಲ್ಲಿ ಇದೆ. ಇಷ್ಟೆಲ್ಲ ಇಂಥ ಜಾಗದಲ್ಲಿ ಇವಾಗ ಅಲ್ಲೇನಾದ್ರೂ ಅವ್ರು ಮಾಡ್ತೀವಿ ಅಂತ ಹೇಳಿದ್ರೆ, ಅಂಥವ್ರ ಕೈಲಿ ನಾವು CSR ಫಂಡ್ಸ್ ಅಲ್ಲಿ ಮಾಡಿಬೇಕಾದ್ರೆ ಬಿಲ್ಡಿಂಗ್ಸು ಇಂಥದ್ದು ಏನಾದ್ರು ಸಹಾಯನೂ ಮಾಡಿಸ್ಬೋದು. ಇವಾಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕಂಪ್ನಿಗಳು ಖಂಡಿತ ಇನ್ನೊಂದು ದಿವಸ ನಾನು ಬಂದು ರೋಷನ್ ಅವ್ರ ಜೊತೆ, ಫಾದರ್ ಜೊತೆ ಮಾತಾಡಿ ಏನಾದ್ರು ಒಂದು ಮಾಡೋ ಕೆಲಸ.